Hello dear students, welcome to Sociology online class. Myself Sri G.D. Kadalagi, lecturer in Sociology, KLE Societies, Jaya Bhagyavadi Arts, Science and Commerce PU College, Nippani. In last class, we discussed the meaning, definition and characteristics of institution. Today, I will talk on the types of institutions. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ಆನ್ಲೈನ್ ತರಗತಿಗೆ ತಮಗೆ ಸ್ವಾಗತ ಕೋರುತ್ತಾ ನಾನು ಶ್ರೀ ಜಿ ಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯ ಭಾಗ್ಯವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಈ ಮೊದಲಿನ ಅವಧಿಯಲ್ಲಿ ಸಂಸ್ಥೆಯ ಅರ್ಥ, ವ್ಯಾಖ್ಯೆ ಮತ್ತು ಗುಣಲಕ್ಷಣಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಸಂಸ್ಥೆಯ ಪ್ರಕಾರಗಳ ಕುರಿತು ಚರ್ಚಿಸೋಣ. ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್. Here, the different sociologists, they classified social institutions in different types as their views. Basically, institutions we classified into two types: primary institutions and secondary institutions. ಸಂಸ್ಥೆಯ ಕುರಿತು ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮ ದೃಷ್ಟಿಕೋನಗಳಡಿಯಲ್ಲಿ ವರ್ಗೀಕರಿಸಿದ್ದಾರೆ. ಮುಖ್ಯವಾಗಿ ಸಂಸ್ಥೆಗಳನ್ನು ಪ್ರಾಥಮಿಕ ಸಂಸ್ಥೆಗಳು ಮತ್ತು ಮಾಧ್ಯಮಿಕ ಸಂಸ್ಥೆಗಳು ಅಂತ ವರ್ಗೀಕರಿಸ್ತೀವಿ. Primary institutions means those institutions are catering to the primary needs of human society or human being. They are permanent in their nature and they found universal. They had their own standardized norms and they act as a controlling machines in every society. The primary institutions like marriage, family kinship, religion, morality, etc. ಪ್ರಾಥಮಿಕ ಸಂಸ್ಥೆಗಳು ಅಂತಂದರೆ ಯಾವ ಸಂಸ್ಥೆಗಳು ಮಾನವನ ಪ್ರಾಥಮಿಕ ಅವಶ್ಯಕತೆಗಳನ್ನು ಈಡೇರಿಸ್ತವೆ. ಪ್ರಾಥಮಿಕವಾಗಿ ಮಾನವನಿಗೆ ಅವಶ್ಯಕವೆನಿಸುವಂಥ ಒಂದು ಅವಶ್ಯಕತೆಗಳನ್ನು ಈಡೇರಿಸಿದಾಗ ಅವು ಪ್ರಾಥಮಿಕ ಅಥವಾ ಮೂಲ ಸಂಸ್ಥೆಗಳಾಗಿ ಬೆಳೆದು ಬರ್ತವೆ. ಹೆಚ್ಚು ಕಡಿಮೆ ಇವು ಶಾಶ್ವತವಾಗಿರ್ತವೆ, ಸಾರ್ವತ್ರಿಕವಾಗಿರ್ತವೆ, ತಮ್ಮದೇ ಆಗಿರುವಂಥ ಕೆಲವೊಂದು ಪ್ರಮಾಣೀಕೃತ ನಿಯಮಗಳನ್ನು ಹೊಂದಿರ್ತವೆ, ಆಮೇಲೆ ಒಂದು ರೀತಿ ನಿಯಂತ್ರಣ ಸಾಧನಗಳಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಿರ್ತವೆ. ಅಂಥ ಪ್ರಾಥಮಿಕ ಸಂಸ್ಥೆಗಳೆಂತಂದರೆ ವಿವಾಹ, ಕುಟುಂಬ, ರಕ್ತ ಸಂಬಂಧ, ಧರ್ಮ, ನೈತಿಕತೆ, ಇವುಗಳನ್ನು ಪ್ರಾಥಮಿಕ ಸಂಸ್ಥೆಗಳು ಅಂತ ಕರಿತೀವಿ. And secondary institutions means those institutions are catering to the secondary needs of the people of a society. They are the secondary institutions. They are also more or less permanent in their nature. They also found everywhere and they have also standardized norms and they also act as a controlling mechanisms. The secondary institutions like education, law, business, economy, politics, these are called secondary institutions. ಎರಡನೇದು ಮಾಧ್ಯಮಿಕ ಸಂಸ್ಥೆಗಳು ಅಂತ. ಯಾವ ಸಂಸ್ಥೆಗಳು ಮಾನವನ ಮಾಧ್ಯಮಿಕ ಅವಶ್ಯಕತೆಗಳನ್ನು ಪೂರೈಸ್ತವ, ಈಡೇರಿಸ್ತವ, ಅವುಗಳನ್ನು ಮಾಧ್ಯಮಿಕ ಸಂಸ್ಥೆಗಳು ಅಂತ ಕರಿತೀವಿ.
ಪ್ರಾಥಮಿಕ ಅವಶ್ಯಕತೆಗಳ ಜೊತೆಗೆ ಮಾನವ ಕೆಲವೊಂದು ಮಾಧ್ಯಮಿಕ ಅವಶ್ಯಕತೆಗಳನ್ನು ಹೊಂದಿರ್ತಾನೆ. ಆ ಮಾಧ್ಯಮಿಕ ಅವಶ್ಯಕತೆಗಳು ವ್ಯಕ್ತಿಯ ಅವಶ್ಯಕತೆಗೆ ಅನುಗುಣವಾಗಿ ತಾನೇ ರೂಪಿಸಿಕೊಂಡಿರುವಂತಹ ಸಂಸ್ಥೆಗಳಾಗಿರ್ತವೆ. ಅದಕ್ಕೆ ಇವುಗಳನ್ನು ಮಾಧ್ಯಮಿಕ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆಗೆ ಶಿಕ್ಷಣ ಇರ್ಬೋದು, ಕಾನೂನು, ವ್ಯವಹಾರ, ಆರ್ಥಿಕತೆ, ರಾಜಕೀಯ, ಇವೆಲ್ಲನ ನಾವು ಮಾಧ್ಯಮಿಕ ಸಂಸ್ಥೆಗಳು ಅಂತ ಕರಿತೀವಿ. And W.G. Sumner, he classified institution his viewpoint. He classified institutions two typely: cursive institutions and enacted institutions. ಎರಡನೇದಾಗಿ W.G. Sumner ಅವರು ಸಂಸ್ಥೆಗಳನ್ನು ಎರಡು ಪ್ರಕಾರಗಳಾಗಿ ತಮ್ಮ ದೃಷ್ಟಿಕೋನದಡಿಯಲ್ಲಿ ವರ್ಗೀಕರಿಸ್ತಾರೆ. ಇವರು ಸಂಸ್ಥೆಗಳನ್ನು ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳು ಅಂತ ವರ್ಗೀಕರಿಸ್ತಾರೆ. Cursive institutions are those institutions are evolved naturally and even spontaneously. They are cursive institutions. Some institutions, they evolved naturally with human society itself. They origin spontaneously and fulfill some primary needs of human beings. They are universal and they are more or less permanent, and they also have their own standardized norms, and they are always engaging to fulfill the needs and necessities of human being. They are marriage, family, religion. So this type of institutions, they called cursive institutions. ವಿಕಸಿತ ಸಂಸ್ಥೆಗಳು, ಯಾವ ಸಂಸ್ಥೆಗಳು ಸ್ವಾಭಾವಿಕವಾಗಿ ಮತ್ತು ತಮ್ಮಷ್ಟಕ್ಕೆ ತಾವೇ ವಿಕಸಿತಗೊಂಡಿರ್ತವೆ, ಅವುಗಳನ್ನು ಸಮನರವರು ವಿಕಸಿತ ಸಂಸ್ಥೆಗಳು ಅಂತ ಕರೀತಾರೆ. ಇವು ಮಾನವ ಸಮಾಜದೊಂದಿಗೆ ತಮ್ಮಷ್ಟಕ್ಕೆ ತಾವೇ ಸಮೂಹದಲ್ಲಿ ಜನರಿಂದ ವಿಕಸಿತಗೊಂಡಿರ್ತವೆ. ಜನರ ಅವಶ್ಯಕತೆಗಳನ್ನು, ಪ್ರಾಥಮಿಕ ಅವಶ್ಯಕತೆಗಳನ್ನು ಈಡೇರಿಸುಗೋಸ್ಕರವಾಗಿ ಇವು ತಮ್ಮಷ್ಟಕ್ಕೆ ತಾವೇ ಒಂದು ಸಮುದಾಯ ಅಥವಾ ಸಮಾಜದಲ್ಲಿ ವಿಕಸನಗೊಂಡಿರ್ತವೆ. ಅಂದರೆ ಸ್ವಾಭಾವಿಕವಾಗಿಯೇ ತಮ್ಮಷ್ಟಕ್ಕೆ ತಾವೇ ವಿಕಸನಗೊಳ್ಳೋದ್ರಿಂದ ಇವು ಎಲ್ಲ ಸಮಾಜಗಳಲ್ಲಿ ಕಂಡುಬರ್ತವೆ. ಹೆಚ್ಚು ಕಡಿಮೆ ಶಾಶ್ವತ ಸ್ವರೂಪವನ್ನು ಹೊಂದಿರ್ತಾವೆ. ತಮ್ಮದೇ ಆಗಿರುವಂಥ ಪ್ರಮಾಣೀಕೃತ ನಿಯಮಗಳನ್ನು ಒಳಗೊಂಡಿರ್ತವೆ. ಅಂಥವುಗಳನ್ನು ನಾವು ವಿಕಸಿತ ಸಂಸ್ಥೆಗಳು ಅಂತ ಕರಿತೀವಿ. ವಿವಾಹ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ರಕ್ತ ಸಂಬಂಧ ಆಗಿರ್ಬೋದು, ಧರ್ಮ, ಇವುಗಳನ್ನು ನಾವು ವಿಕಸಿತ ಸಂಸ್ಥೆಗಳು ಅಂತ ಕರಿತೀವಿ. ಸೆಕೆಂಡ್ ಒನ್, enacted institutions. According to Sumner, those institutions are consciously and purposefully established in a society. They are enacted institutions. They fulfill the secondary needs of human beings, and they are established only on the basis of deliberately, purposely, consciously to fulfill the needs and necessities of people. They are laws, education, economy, business, politics, etc. ಎರಡನೇದು ಸ್ಥಾಪಿತ ಸಂಸ್ಥೆಗಳು ಅಂತ. ಸಮನರ್ ಅವರ ಪ್ರಕಾರ ಯಾವ ಸಂಸ್ಥೆಗಳು ಪ್ರಜ್ಞಾಪೂರ್ವಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ
ವ್ಯವಸ್ಥಾಪಿತವಾಗಿರುತ್ತವೆಯೋ ಅವು ಸ್ಥಾಪಿತ ಸಂಸ್ಥೆಗಳು. ಜನರು ಕೆಲವೊಂದು ತಮ್ಮ ಮಾಧ್ಯಮಿಕ ಆಸಕ್ತಿಗಳನ್ನು, ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಕೆಲವೊಂದು ಸಂಸ್ಥೆಗಳನ್ನು ತಮ್ಮ ಪ್ರಜ್ಞೆಯ ಮೂಲಕನೇ ಉದ್ದೇಶಪೂರ್ವಕವಾಗಿ ಯೋಜಿತವಾಗಿ ಸ್ಥಾಪಿಸಿರ್ತಾರೆ. ಆ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಹಿಂದೆ ಒಂದು ನಿರ್ದಿಷ್ಟ ಉದ್ದೇಶ ಇರ್ತದೆ. ಆ ಕಾರಣಕ್ಕಾಗಿ ಇವುಗಳನ್ನು ಸ್ಥಾಪಿತ ಸಂಸ್ಥೆಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾನೂನುಗಳು, ಶಿಕ್ಷಣ, ವ್ಯವಹಾರ, ಆರ್ಥಿಕತೆ, ರಾಜಕೀಯ ಮೊದಲಾದ ಇವುಗಳನ್ನು ಸ್ಥಾಪಿತ ಸಂಸ್ಥೆಗಳು ಅಂತ ಕರಿತೀವಿ. ಅನದರ್ ಒನ್ ಪರ್ಸನಾಲಿಟಿ, E.W. Burgess. He suggests fourfold classification of institution. He classified the institutions into four types. One is the cultural institutions, which institutions established only on the basis of humans' culture. And another one is the economic condition institutions, which institutions established to fulfill man's some secondary needs like occupation, business, trade. And another one is the recreational institutions, which institutions established to fulfill entertainment of man, and they are providing entertainment service. They are called recreational institutions. And another one is the social control institutions. They act as a controlling measures. They act as a controlling measures. They control the human behaviors as well as activities in society. Cultural institutions like religion, caste, language, they are the cultural institutions. Economic institutions like trade, business, economy. Recreational institutions like sports. Social institutions like religion, family, education are the social institutions. E.W. Burgess ಅವರು ಸಂಸ್ಥೆಗಳನ್ನು 4 ಪ್ರಕಾರಗಳಾಗಿ ವರ್ಗೀಕರಿಸ್ತಾರೆ. ಸಾಂಸ್ಕೃತಿಕ ಸಂಸ್ಥೆಗಳು, ಆರ್ಥಿಕ ಸಂಸ್ಥೆಗಳು, ಮನೋರಂಜನಾ ಸಂಸ್ಥೆಗಳು ಮತ್ತು ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಅಂತ. ಸಾಂಸ್ಕೃತಿಕ ಸಂಸ್ಥೆಗಳು ಮಾನವನ ಸಾಂಸ್ಕೃತಿಕ ಅವಶ್ಯಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥವುಗಳು. ಅದು ಜಾತಿ, ಧರ್ಮ, ಭಾಷೆಯಾಗಿರಬಹುದು. ಆರ್ಥಿಕ ಸಂಸ್ಥೆಗಳು ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ, ಆರ್ಥಿಕ ಉದ್ದೇಶಗಳನ್ನು ಈಡೇರಿಸೋಗೋಸ್ಕರವಾಗಿ ಸ್ಥಾಪಿಸಿದಂಥವುಗಳು. ವ್ಯಾಪಾರ, ವ್ಯವಹಾರ, ಆರ್ಥಿಕತೆ ಅಂತ. ಮನೋರಂಜನಾ ಸಂಸ್ಥೆಗಳು ಮಾನವನಿಗೆ ಮನೋರಂಜನೆಯನ್ನು ಒದಗಿಸುವ ಅವಶ್ಯಕತೆಯನ್ನು ಈಡೇರಿಸೋಗೋಸ್ಕರವಾಗಿ ಸ್ಥಾಪಿಸಲ್ಪಟ್ಟಿರುವಂಥ ಸಂಸ್ಥೆಗಳು. ಕ್ರೀಡೆಗಳಾಗಿರ್ಬೋದು, ಉದಾಹರಣೆಗೆ ಕ್ರೀಡೆ ಅಂತ ಹೇಳ್ತೀವಿ. ಸಾಮಾಜಿಕ ನಿಯಂತ್ರಣ ಸಂಸ್ಥೆಗಳು ಸಮಾಜದ ವರ್ತನೆಗಳನ್ನು, ಜನರ ವರ್ತನೆಗಳನ್ನು, ಕ್ರಿಯೆಗಳನ್ನು ನಿಯಂತ್ರಿಸುಗೋಸ್ಕರವಾಗಿ ಸ್ಥಾಪಿಸಲ್ಪಟ್ಟಿರುವಂಥ ಸಂಸ್ಥೆಗಳು. ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣದಂಥವುಗಳು, ಕಾನೂನುಗಳು ಸಾಮಾಜಿಕ ನಿಯಂತ್ರಣದ ಸಂಸ್ಥೆಗಳು. ಸೊ ಹಿಯರ್ these all are the classification or types of institution. ಇವು
ಸಂಸ್ಥೆಯ ಪ್ರಕಾರಗಳು ಅಥವಾ ವಿಧಗಳು. ಇನ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅನದರ್ ಒನ್ ಕಾನ್ಸೆಪ್ಟ್, ಸೋಷಲ್ ಗ್ರೂಪ್ಸ್. ಮುಂದಿನ ಅವಧಿಯಲ್ಲಿ ಇನ್ನೊಂದು ಪರಿಕಲ್ಪನೆಯಾಗಿರುವಂಥ ಸಾಮಾಜಿಕ ಸಮೂಹಗಳ ಕುರಿತು ಚರ್ಚಿಸೋಣ. ಧನ್ಯವಾದಗಳು.